ಆತ್ಮೀಯರೇ ನಮಸ್ಕಾರ. ನಾನು ಡಾಕ್ಟರ್ ಶಿವಕುಮಾರ್ ಕಂಪ್ಲಿ ಅಂತ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾವಣಗೆರೆ. ಇವತ್ತು ನಾನು ಡಾಂಬಾರು ಬಂದುದು ಅನ್ನುವಂಥ ಕಥೆಯ 2ನೇ ಸೆಷನ್ನಿಗೆ ಬರ್ತಾ ಇದ್ದೇನೆ. 2ನೇ ಸೆಷನ್ ಕೇಳ್ತಾ ಇರುವಂಥ ಎಲ್ಲರಿಗೂ ಪ್ರೀತಿಯ ವಂದನೆಗಳು. ಮೊದಲ ಸೆಷನ್ನಲ್ಲಿ ಈಗಾಗಲೇ ಡಾಂಬರು ಅನ್ನುವಂಥದ್ದು ಹೇಗೆ ಒಂದು ಪಾರಂಪರಿಕ ಅಥವಾ ಸಾಂಪ್ರದಾಯಿಕವಾದಂಥ ಊಳಿಗಮಾನ್ಯ ವ್ಯವಸ್ಥೆಯ ಸಂಕೇತವಾಗಿತ್ತು, ಅದನ್ನು ಆಧುನಿಕ ಶಿಕ್ಷಣ ಪಡೆದಂಥ ಮಕ್ಕಳು ಹೇಗೆ ಎದುರು ಹಾಕಿಕೊಂಡರು ಅನ್ನುವಂಥ ಸೂಕ್ಷ್ಮ ವಿವರವನ್ನು ನಾವು ಗಮನಿಸಿದ್ವಿ. ಹಾಗೆ ಆಧುನಿಕತೆಯೊಂದು ಬರೋದಕ್ಕಿಂತ ಮುಂಚೆ ಸಾಂಪ್ರದಾಯಿಕ ಹಳ್ಳಿಯ ಭೌಗೋಳಿಕ ವ್ಯವಸ್ಥೆಯೊಂದು ಹೇಗೆ ಉಸಿರುಗಟ್ಟುವ ಸ್ಥಿತಿಯಲ್ಲಿತ್ತು, ಅದು ಯಾವ ರೀತಿಯಲ್ಲೂ ಕೂಡ ಆಧುನಿಕತೆ ಅನ್ನುವಂತಹ ಹೋಟೆಲ್ ಆಗಲಿ ರಸ್ತೆ ಆಗಲಿ ಪಡೆಯಲಾರದಂಥ ಒಂದು ಚಿಕ್ಕ ಊರಾಗಿತ್ತು ಅನ್ನೋದರ ಸೂಚನೆಯನ್ನು ಮೊದಲ ಸೆಷನ್ನಲ್ಲಿ ನಾವು ಗಮನಿಸಿದ್ವಿ. ಹಾಗೆ ಆಧುನಿಕತೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಮಾನವೀಯತೆ ಅನ್ನುವಂಥರದ ಸೂಚನೆ ಆಗಿತ್ತು. ಹಾಗಾಗಿಯೇ ಮಾನವೀಯತೆಯ ಲಕ್ಷಣವನ್ನು ಪಡೆದಂಥ ಆಧುನಿಕ ಶಿಕ್ಷಣವು ಪಾರಂಪರಿಕವಾದಂಥ ಸಾಂಪ್ರದಾಯಿಕ ಜಾತಿಭೇದ, ಲಿಂಗಭೇದ ಅನ್ನುವಂಥ ಸಾಂಸ್ಕೃತಿಕ ಸಂಗತಿಗೆ ಎದುರು ನಿಂತು ಆ ಭೇದಗಳನ್ನು ಒಡೆದಾಕಿ ಹೊಲೆಯರ ಲಕ್ಷ್ಮಣನೊಂದಿಗೆ ಹೇಗೆ ಆ ಹುಡುಗರು ಒಡಹುಟ್ಟಿದವರಂತೆ ಓಡಾಡ್ತಾ ಇದ್ದರು, ಹಾಗೆ ಅಧೀನಗೊಳಿಸುವಂಥ ಪಟೇಲರ ಧಾರ್ಮಿಕ ಮತ್ತು ರಾಜಕೀಯ ವ್ಯವಸ್ಥೆಯ ವಿರುದ್ಧ ಕೇರು ಮಾಡದೆ ಹೇಗೆ ಓಡಾಡ್ತಾ ಇದ್ದರು ಅನ್ನುವಂಥ ಸೂಕ್ಷ್ಮ ವಿವರವನ್ನು ಮೊದಲ ಸೆಷನ್ನಲ್ಲಿ ನಾವು ಗಮನಿಸಿದ್ವಿ. ಈಗ 2ನೇ ಸೆಷನ್ನು ಆಧುನಿಕತೆ ಹಳ್ಳಿಗೆ ಕಾಲಿಟ್ಟಿದ್ದು ಅನ್ನುವಂಥದ್ದು. ಆಧುನಿಕತೆ ಹಳ್ಳಿಗೆ ಕಾಲಿಟ್ಟಂತಹ ಈ ಸಂಗತಿಯನ್ನು 3 ಮುಖ್ಯ ಅಂಶಗಳು ಸಾಬೀತುಪಡಿಸ್ತವೆ. ಅದು ಅಂದರೆ, ಮೊದಲನೇದು ಪಟೇಲರು ಆ ಊರಿಗೆ ತಂದಂಥ ರೋಡು ಮಾಡಲು ಆರ್ಡರು ಅನ್ನುವಂಥ ಭಾಗ. ಇನ್ನು 2ನೇದ್ದು ಈ ರೋಡಿಗೆ ತೆರೆಕೊಂಡಂತಹ ಊರ ಮುಂದಲು ಅನ್ನುವಂಥ ಒಂದು ಸಂಗತಿ. ಹಾಗೆ ಈ ರಸ್ತೆಯೊಂದು ಬಂದು ಅಥವಾ ಟಾರೊಂದು ಬಂದು ಆ ರೋಡ್ ಮಾಡಲು ಬಂದಂಥ ಆರ್ಡರು ಆ ಊರಿನ ಸ್ವಾಭಾವಿಕವಾದಂಥ ಅಥವಾ ಜೈವಿಕವಾದಂಥ ಮಕ್ಕಳ ಆಟಪಾಠಗಳಿಗೂ ಕೂಡ ಹೇಗೆ ಬದಲಾವಣೆಯನ್ನು ತಂತು ಅನ್ನುವಂಥದ್ದನ್ನು 3ನೇ ಸಂಗತಿ ಹೇಳ್ತದೆ. ಹಾಗೆ ಕೈಗೆ ಬಾಯಿಗೆ ಟಾರು ಅನ್ನುವಂಥ ಸಂಗತಿ. ಈ 3 ಮುಖ್ಯ ಸಂಗತಿಗಳು ಆಧುನಿಕತೆ ಪ್ರವೇಶವನ್ನು ಆ ಹಳ್ಳಿಗೆ ಹೇಗೆ ತಂದು ಅನ್ನೋದನ್ನು ವಿವರಿಸ್ತವೆ. ಈ ರೋಡ್ ಮಾಡಲು ತಂದಂಥ ಆರ್ಡ್ರನ್ನು ಹಿಡಿದಂಥ ಪಟೇಲರ ಮೈ ಕೈ ಮತ್ತಷ್ಟು ಹಿಗ್ಗಿತ್ತು. ಕಿಚ್ಚು ಹತ್ತಿಕೊಂಡಂತೆ ಈ ಟಾರು ಅನ್ನುವಂಥ ಒಂದು ಸಂಗತಿ ಆ ಊರಿಗೆ ಹಬ್ಬಿಕೊಂಡಿತು. ಈ ಭಾಷೆಯನ್ನು ಗಮನಿಸಿ, ಕಿಚ್ಚು ಹಚ್ಚಿಕೊಂಡಂಥ ಸುದ್ದಿ ಹೇಗೆ ಪ್ರಖರವಾಗಿ ಆ ಊರಿನೊಳಗೆ ಹೊಸ ಬದಲಾವಣೆಯೊಂದು ಬಂತು ಅನ್ನುವಂಥ ಆ ಸಂಗತಿಯನ್ನು ಆ ಚಿತ್ರವೇ, ಆ ಭಾಷಿಕ ಆ ಸಾಲೆ ನಮಗೆ ಹೇಳ್ತದೆ. ಈ ರೋಡು ಮಾಡಲು ತಂದಂಥ ಆರ್ಡ್ರನ್ನು ಪಟೇಲರ ಹಳೆ ನೆನಪಿನ ಮೂಲಕ ಅದು ಆರಂಭವಾಗ್ತದೆ. ಹಾಗಾಗಿಯೇ ಈ ಹಳೆ ನೆನಪು ಒಂದು ಪಟೇಲರ ಸ್ವಾರ್ಥವನ್ನು ಮತ್ತು ನಿಸ್ವಾರ್ಥದ ಸ್ಥಿತಿಯನ್ನೂ ಕೂಡ ಅದು ಬಿಂಬಿಸುವಂತೆ ಕಾಣಿಸ್ತದೆ. ವರ್ಷದ ಕೆಳಗೆ ಆ ಊರಿಗೆ ಮಿನಿಸ್ಟ್ರು ಬಂದಿದ್ದರು. ಆ ಮಿನಿಸ್ಟ್ರಿಗೆ ಕರೆಸಿದಂತಹ ಪಾಟೇಲರು ಅವರ ಕೈಗೆ ನಿಂಬೆಹಣ್ಣನ್ನು ಕೊಟ್ಟು ಅವರ ಕೊರಳಿಗೆ ಹಾರವನ್ನು ಹಾಕಿ, ಸ್ವಾಮಿ, ಒಂದು ಊರು ಅಂತ ಅನ್ನಿಸಿಕೊಳ್ಳಲು ಅದಕ್ಕೊಂದು ರೋಡ್ ಇರಬೇಕು. ಮಹಾಸ್ವಾಮಿಗಳು ಮನಸ್ಸು ಮಾಡಿ ಅಂತಹ ಊರು ಅನ್ನುವಂಥದ್ದು ಕರೆಸ್ಕೊಳ್ಳೋದಕ್ಕೆ ರೋಡಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ಭಿನ್ನವಿಸಿಕೊಂಡಿದ್ದರು. ಈ ಭಿನ್ನವಿಸಿಕೊಂಡಿದ್ದರ ಫಲವಾಗಿಯೇ ಆ ಊರು ಅನ್ನಿಸಿಕೊಳ್ಳಲು ಆ ಊರಿಗೊಂದು ಡಾಂಬರು ಅನ್ನುವಂಥ ಆರ್ಡ್ರ್ ಬಂತು. ಯಾವಾಗ ಡಾಂಬರು ಅನ್ನುವಂಥ ಆರ್ಡ್ರ್ ಬಂತೋ, ಆ ಆರ್ಡ್ರನ್ನು ಹಿಡಿದಾಗ ಅದರ ಜೊತೆಗೆ ಅದೊಂದು ಆರ್ಥಿಕ ಸಂಗತಿಯೂ ಆಗಿರ್ತದೆ. ಹಾಗಾಗಿಯೇ
ರಾಜಕೀಯ ಸಂಗತಿಗಾಗಿ ಭಿನ್ನವಿಸಿಕೊಂಡಂಥ ಪಾಟೀಲರು ಆರ್ಥಿಕ ಸಂಗತಿಯನ್ನು ಬಿಟ್ಟುಕೊಡಲಾರರು. ಇನ್ನೊಬ್ಬರಿಗೆ ಆರ್ಥಿಕ ಲಾಭವನ್ನು ಅವರು ಒದಗಿಸಿಕೊಡಲಾರರು. ಆದ್ದರಿಂದಲೇ ರಾಜಕೀಯ ಗಟ್ಟಿಗಾರಿಕೆಯನ್ನು ಪಡೆದಂಥ ಅವರೇ ನಂಜನಗೂಡಿಗೆ ಹೋಗಿ ಬರುತ್ತಲೇ ಕಾಂಟ್ರಾಕ್ಟುದಾರರು ಅನ್ನುವಂತಹ ಮತ್ತೊಂದು ಅಧಿಕಾರವನ್ನು ಪಡೆದು ಆ ಊರಿನೊಳಗೆ ಪ್ರವೇಶಿಸಿದರು. ಹಾಗಾಗಿನೇ ಕಾಂಟ್ರಾಕ್ಟುದಾರರೂ ಕೂಡ ಅವರೇ ಆಗೋದು ಇಲ್ಲಿ ಗಮನಾರ್ಹ. ಯಾವಾಗ ರಸ್ತೆ ಒಂದಕ್ಕೆ ಅವರು ಕಾಂಟ್ರಾಕ್ಟುದಾರರಾದರೋ, ಅಂದರೆ ಒಳಗೆ ಅವರು ಸ್ವಾರ್ಥಿಗಳಾದರೂ, ಆ ಸ್ವಾರ್ಥತನವನ್ನು ಮುಚ್ಚಿಕೊಳ್ಳಲಿಕ್ಕೆ ಅವರು ಸುದ್ದಿಯನ್ನು ಕೂಡ ಹಬ್ಬಿಸಿದರು. ಏನಂದರೆ, ರೋಡು ಬಂದ ಮೇಲೆ ಊರಿನ ಜನರಿಗೆಲ್ಲ ತಿಂಗಳಾನುಗಟ್ಟಲೆ ಕೈಗೆ ಬಾಯಿಗೆ ತೊಂದರೆ ಇಲ್ಲದಂತೆ ಕೆಲಸ ಸಿಗುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿನೇ ತಿಂಗಳುಗಟ್ಟಲೆ ಕೈಗೆ ಬಾಯಿಗೆ ನೋಡುವಂತಿಲ್ಲ. ಯಾವಾಗ ಕೈಗೆ ಬಾಯಿಗೆ ಕೆಲಸ ಸಿಗುತ್ತದೆ, ಹೊಟ್ಟೆಗೆ ತೊಂದರೆ ಇಲ್ಲ ಅನ್ನುವಂಥ ಸಂಗತಿ ಊರಿನಲ್ಲಿ ಹರಡಿತೋ, ಊರಿನ ಜನರು ಪಟೇಲರ ಪರವಾಗಿ ನಿಂತರು. ಹಾಗಾಗಿನೇ ಯಾವ ಹಟ್ಟಿ ತೆರೆದರೂ ಕೂಡ ಈ ಸುದ್ದಿ ಹರಿತಾ ಇತ್ತು. ಈ ಸುದ್ದಿ ಪಟೇಲರ ರಾಜಕೀಯ ಗಟ್ಟಿಗಾರಿಕೆಗೆ ಒಂದು ಹಾದಿ ಆಯಿತು. ಯಾವಾಗ ರಾಜಕೀಯ ಹಾದಿ ಗಟ್ಟಿಗಾರಿಕೆಗೆ ಈ ಸುದ್ದಿಯೊಂದು ಸಂಕೇತವಾಯಿತೋ, ಆಗ ಇದನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳಲು, ಅಂದರೆ ಜನರ ಆರ್ಥಿಕ ಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡಂಥ ಪಟೇಲರು ಜನರ ಧಾರ್ಮಿಕ ಸ್ವಭಾವವನ್ನು ಕೂಡ ತಮ್ಮ ರಾಜಕೀಯ ನಡೆಗೆ ಬಳಸಿಕೊಳ್ಳುವಂತೆ ಒಂದು ಹೊಸ ನಿರ್ಧಾರಕ್ಕೆ ಬಂದರು. ಅದೇನೆಂದರೆ, ಈ ರಸ್ತೆಯ ಕಾಮಗಾರಿಯಲ್ಲಿ ಮಿಗಿಸಿದ ಹಣವನ್ನು, ಅಂದರೆ ಈ ರಸ್ತೆ ಕಾಮಗಾರಿಯಿಂದ ಉಳಿಸಿಕೊಂಡಂಥ ಹಣವನ್ನು ದೇವಸ್ಥಾನವನ್ನು ಊರ್ಜಿತಗೊಳಿಸಲು ನಿರ್ಧಾರ ಮಾಡಿದರು. ಅಂದರೆ ರಸ್ತೆ ಹೇಗೆ ಒಂದು ಊರಿಗೆ ಆರ್ಥಿಕ ಬದಲಾವಣೆಯನ್ನು, ಅಂದರೆ ಜನಸಾಮಾನ್ಯರಿಗೆ ಕೆಲಸವನ್ನು ತಂದುಕೊಡ್ತದೋ, ಹಾಗೆ ಧಾರ್ಮಿಕ ಸಂಗತಿಯೊಂದು ಜನಸಾಮಾನ್ಯರನ್ನು ಅಧೀನಗೊಳಿಸಿಕೊಳ್ಳುತ್ತದೆ ಅನ್ನುವಂಥದ್ದು. ಜನರಿಗೆ ಕೆಲಸ ಕೊಟ್ಟು ಅಧೀನಗೊಳಿಸಿಕೊಳ್ಳುವಂಥ ಜಾಣತನ ಒಂದಾದರೆ ಕಾಂಟ್ರಾಕ್ಟ್ದಾರರಾಗಿ, ಇನ್ನೊಂದು ಜನರ ಮನಸ್ಸನ್ನು ಚಂಚಲಗೊಳ್ಳದಂತೆ ಧಾರ್ಮಿಕ ಊರ್ಜಿತಗೊಳಿಸುವಂಥ, ಧಾರ್ಮಿಕವಾಗಿ ದೇವಸ್ಥಾನವನ್ನು ಊರ್ಜಿತಗೊಳಿಸುವಂಥ ನಿರ್ಧಾರದ ಮೂಲಕ ಅವರು ಪ್ರಭಾವಶಾಲಿ ವ್ಯಕ್ತಿಯಾಗಿ, ಆ ಪ್ರಭಾವಶಾಲಿ ವ್ಯಕ್ತಿತ್ವಕ್ಕೆ ಎದುರುಬಾರದಂತೆ ಜನರನ್ನು ಒಗ್ಗಿಸಿಕೊಳ್ಳುವಂಥ ತಂತ್ರಗಾರಿಕೆ ಇದು ಕಾಣಿಸುತ್ತದೆ. ಹಾಗಾಗಿನೇ ಈ ಎರಡೂ ನಿರ್ಧಾರ ಪಟೇಲರ ಸ್ವಾರ್ಥ ಮತ್ತು ನಿಸ್ವಾರ್ಥದ ಚಿತ್ರದಂತೆ ಕಂಡುಬರ್ತದೆ. ಇನ್ನು ರೋಡಿನಿಂದಾಗಿ ಊರಿನ ಸ್ವಭಾವವೇ ಬದಲಾಗ್ತಾ ಹೋಯಿತು. ಎಲ್ಲಿ ನೋಡಿದರೂ ಪ್ರಾಕೃತಿಕ ಸೊಬಗು ಕಾಣ್ತಾ ಇದ್ದಂಥ ಆ ಊರಿನ ಹಸಿರಿನ ಸಸ್ಯರಾಶಿಗಳು ರಸ್ತೆ ಅಥವಾ ಟಾರು ಅನ್ನುವಂಥ ಸಂಗತಿಗಳು ಬಂದೊಡನೆ ನೋಡಿದಷ್ಟು ಎತ್ತರಕ್ಕೆ ಹಬ್ಬುತ್ತಿದ್ದಂತಹ ಅರಳಿ ಮರಗಳು ನೆಲ ಕಂಡಿವೆ. ಎತ್ತರವಾಗಿದ್ದಂಥ ಮರಗಳು ಕವಿಚಿಕೊಂಡು ನೆಲ ಕವಿದಂತಹ ಒಂದು ದೀನ ಸ್ಥಿತಿಯನ್ನು ಆ ರಸ್ತೆ ಬಿಂಬಿಸ್ತದೆ. ಯಾವಾಗ ಊರಿನ ಪ್ರಾಕೃತಿಕ ಸೊಬಗು ಹಾಳಾಗೋಯ್ತೋ, ಆಗ ಊರೇ ಬೇಕೋ ಅನ್ನೋ ತೊಡಗಿತು. ಊರ ತುಂಬ ಈಗ ಹಕ್ಕಿ ಪಕ್ಷಿಗಳು ಓಡಾಡ್ತಾ ಇಲ್ಲ. ಊರ ತುಂಬ ಈಗ ದೊಡ್ಡ ದೊಡ್ಡ ಮಿಷನ್ನುಗಳು ಓಡಾಡ್ತಾ ಇದ್ದಾವೆ. ಅಂದರೆ ಜೈವಿಕ ಲಕ್ಷಣವನ್ನು ತುಂಬಿದಂಥ ಊರಿಗೆ ಈಗ ತಾಂತ್ರಿಕ ಯಾಂತ್ರಿಕ ಲಕ್ಷಣವನ್ನು ತುಂಬಿದಂಥ ಮಿಷನ್ನುಗಳು ಓಡಾಡ್ತಾ ಇದ್ದಾವೆ. ಈ ಮಿಷನ್ನುಗಳು ದೈತ್ಯ ಮಿಷನ್ನುಗಳು. ಆದ್ದರಿಂದನೇ ಇಂಥವನ್ನು ನೋಡಿದಂತಹ ಜನರು ಊರಾಚೆ ಬಂದು ಅವುಗಳ ಧ್ವನಿ ಮತ್ತು ಅವುಗಳ ಓಡಾಟವನ್ನು ನೋಡಿದಂಥ ಜನರು ಗಂಡು ಹೆಣ್ಣು ಎನ್ನದೇ
ಎಲ್ಲ ಬಾಯಿ ಬಿಟ್ಟು ನೋಡುತ್ತಾ ಇದ್ದಾರೆ. ಬಿಟ್ಟ ಬಾಯಿ ಬಿಟ್ಟ ಹಾಗೆ ಜನ ಅವನ್ನು ಅಚ್ಚರಿಯಿಂದ ನೋಡುತ್ತಾ ಇದ್ದಾರೆ. ಆಧುನಿಕತೆಯೊಂದು ಹಳ್ಳಿಯೊಳಗೆ ಪ್ರವೇಶ ಮಾಡಿದಾಗ ಆ ಹಳ್ಳಿಯೊಳಗೆ ಮೊದಲ ಸಂಗತಿ ಅಂತಂದರೆ ಅಚ್ಚರಿ ಹುಟ್ಟಿಸುವ ಸಂಗತಿ ಆಗಿತ್ತು ಅನ್ನುವಂಥದ್ದು. ಹಾಗೆ ಮಿಷಿನ್ನುಗಳೊಂದಿಗೆ ಊರಿನಲ್ಲಿ ಕೆಲಸ ಶುರುವಾಯಿತು. ಅದೇನೆಂದರೆ ಯಾಂತ್ರಿಕ ಕೆಲಸ. ಇದುವರೆಗೂ ಇದ್ದಂತಹ ಇನ್ನೊಬ್ಬರಿಗೆ ತೊಂದರೆ ಮಾಡದಂತಹ ಕೃಷಿ ಕೆಲಸವಾಗಿದ್ದಂಥ ಈ ಜನರಿಗೆ ಈಗ ಟಾರು ರಸ್ತೆಯ ಯಾಂತ್ರಿಕ ಕೆಲಸ ಸಿಕ್ತು. ಕೃಷಿ ಕೆಲಸ ಮಾಡುವಾಗ ಊರ ಜನರಂತೆಯೇ ಇದ್ದರು, ಅಂದರೆ ಸ್ವಾಭಾವಿಕವಾಗಿಯೇ ಇದ್ದರು. ಈಗ ಆ ಜನರ ಮೈಗೆ ಧೂಳು ಮತ್ತು ಟಾರಿನ ವಿವರಗಳು ಮೆತ್ತಿಕೊಂಡಿದ್ದರಿಂದ ಊರಿನ ಜನರ, ಅಂದರೆ ಕೆಲಸಗಾರರ ಜನರ ಯಾಸವೂ ಬದಲಾಗಿದೆ. ಊರಿನ ಜನರು ಗುರ್ತು ಹತ್ತದಂತೆ, ಟಾರಿನಿಂದಲೇ ಮೂಡಿದಂತೆ ಕಾಣ್ತಾ ಇದ್ದಾರೆ. ಊರಿನಲ್ಲಿ ಏಕಪ್ರಕಾರವಾಗಿ ಇದ್ದಂತಹ ಕೆಲಸದ ಬದಲಿಗೆ ಈಗ ಬಹುಬಗೆಯ ಕೆಲಸಗಳು ಊರಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ. ಅವೆಂದರೆ, ಒಂದು ಕಡೆಯಲ್ಲಿ ಜಲ್ಲಿಯನ್ನು ಕುಂತು ಜಲ್ಲಿಯನ್ನು ಜಜ್ಜುವವರು, ಇನ್ನೊಂದು ಕಡೆಗೆ ಒಬ್ಬಳು ಆ ಕೆಲಸದ ನಡುವೆಯೇ, ಅಂದರೆ ಜಲ್ಲಿ ಕೆಲಸದ ನಡುವೆಯೇ ಸಣ್ಣಗಿನ ಧ್ವನಿ ಎತ್ತಿ ಸುವಿಬಾ ಚೆನ್ನ ಬಸವಯ್ಯ ಅಂತ ಆಕೆ ಜಾನಪದ ಹಾಡನ್ನು ಹಾಡ್ತಾ ಇದ್ದಾಳೆ. ಹಿಂದೆ ಕೃಷಿಕ ಕೆಲಸದಲ್ಲಿ ಜಾನಪದ ಹಾಡ್ತಾ ಇದ್ದಂಥ ಹೆಣ್ಣು ಮಕ್ಕಳು ಈಗ ಯಾಂತ್ರಿಕ ಕೆಲಸದಲ್ಲೂ ಕೂಡ ಯಾರೋ ಒಬ್ಬಳು ಅದನ್ನು ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಅನ್ನುವಂಥ ಸೂಚನೆ. ಹಾಗೆ ಈ ಯಾಂತ್ರಿಕತೆಯ ನಡುವೆ ಅದು ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ. ಯಾಕಂತಂದರೆ ಯಾಂತ್ರಿಕತೆಯಲ್ಲಿ ಏಕ ಕೆಲಸವಿಲ್ಲ, ಇಲ್ಲಿ ಬಹು ಕೆಲಸವಿದೆ. ಹಾಗಾಗಿನೇ ಜನರು ಜಲ್ಲಿ ಜಜ್ಜುವ ಕೆಲಸ ಒಂದು ಕಡೆಗಿದ್ದರೆ ಅದನ್ನು ಅಳತೆ ಮಾಡುವವರು ಒಂದು ಕಡೆಗಿದ್ದಾರೆ, ಅದನ್ನು ಅಗೆಯುವವರು ಮತ್ತೊಂದು ಕಡೆಗಿದ್ದಾರೆ, ಸಮ ಮಾಡುವವರಿದ್ದಾರೆ, ನೀರು ತರುವವರಿದ್ದಾರೆ, ನೀರು ಸಿಂಪಡಿಸುವವರಿದ್ದಾರೆ, ಜಲ್ಲಿಗೆ ಟಾರು ತಂದು ಸಮ ಮಾಡುವವರಿದ್ದಾರೆ. ಹೀಗೆ ಬಹುಬಗೆಯ ಕೆಲಸಗಳು ಅಲ್ಲಿ ಶುರುವಾಗಿದೆ. ಹಾಗಾಗಿನೇ ಮಿಷಿನ್ನಿನ ಕೆಲಸ ಅಂದರೆ ಅದು ಭರಾಟೆಯ ಕೆಲಸ, ಅದು ಧ್ವನಿ ಮಾಡುವ ಕೆಲಸ, ಅದು ಗರ್ಜಿಸುವ ಕೆಲಸ, ಅದೊಂದು ಯಾಂತ್ರಿಕ ಕೆಲಸ. ಆದ್ದರಿಂದನೇ ಅದು ದೊಡ್ಡ ಕೆಲಸವಾದ್ದರಿಂದನೇ ಪಟೇಲರು ಕೂಡ ಆ ದೊಡ್ಡ ಕೆಲಸದ ಹಿಂದೆ ಮುಂದೆ ಓಡಾಡುವಂಥ ಸ್ಥಿತಿ ಇದೆ. ಪಟೇಲರು ಮಿಷಿನ್ನಿನ ಹಿಂದಕ್ಕೂ ಮುಂದಕ್ಕೂ, ಅಂದರೆ ಮಿಷಿನ್ನು ಬೆಂಕಿ ಉಗುಳುತ್ತಾ ಚಲಿಸುವ ಆ ದೊಡ್ಡ ಮಿಷಿನ್ನಿನ ಹಿಂದೆ ಕೈ ಕಟ್ಟಿ ಪಟೇಲರು ಹಿಂದೆ ಮುಂದೆ ಓಡಾಡ್ತಾ ಇದ್ದಾರೆ ಅನ್ನುವಂಥ ಚಿತ್ರ. ಇದುವರೆಗೂ ಪಟೇಲರ ಕೆಲಸದ ಹಿಂದೆ ಮುಂದೆ ಜನರು ಓಡಾಡ್ತಾ ಇದ್ದರೆ, ಅಂದರೆ ಸಾಂಪ್ರದಾಯಿಕ ಹಳ್ಳಿ ಅನ್ನುವಂಥ ರೂಪದಲ್ಲಿ ಪಟೇಲರೇ ಮುಖ್ಯಸ್ಥರಾಗಿ ಪಟೇಲರ ಹಿಂದೆ ಜನ ಓಡಾಡ್ತಾ ಇದ್ದರೆ, ಆಧುನಿಕತೆ ಹೆಸರಿನಲ್ಲಿ ಪಟೇಲರು ಚಿಕ್ಕವರಾಗ್ತಾರೆ. ಆಧುನಿಕತೆ ಅನ್ನುವಂಥದ್ದು ಸಾಂಕೇತಿಕವಾದಂತಹ ದೊಡ್ಡ ಮಿಷಿನ್ನು, ಆರ್ಭಟದ ದೊಡ್ಡ ಮಿಷಿನ್ ಆಗ್ತದೆ. ಪಟೇಲರಂಥವರು ಚಿಕ್ಕವರಾಗಿ ಅವರೇ ಅದರ ಹಿಂದೆ ಮುಂದೆ ಕೈ ಕಟ್ಟಿ ಓಡಾಡ್ತಾ ಇದ್ದಾರೆ. ಎಲ್ಲವೂ ಕಪ್ಪು. ಈ ಕಪ್ಪೇ ಒಂದು ಸಾಂಕೇತಿಕ. ಹಿಂದೆ ಹಸಿರಿತ್ತು ಅಥವಾ ಬಿಳಿ ಇತ್ತು. ಹಸಿರು ಸಂಪತ್ತಿನ ಅಥವಾ ಹಸಿರು ಸಂತೋಷದ ಸಂಗತಿ ಆದರೆ, ಇದೊಂದು ಕಪ್ಪು ದುರಂತದ ಸಂಗತಿ ಅಥವಾ ಕಷ್ಟವನ್ನು ತಂದೊಡ್ಡುವಂಥ ಒಂದು ವಿಶಿಷ್ಟ ಸ್ಥಿತಿ. ಆಧುನಿಕತೆಯೊಂದು ಅಚ್ಚರಿಸಿ ಮೂಡಿಸುವಂತೆಯೇ ಆಧುನಿಕತೆಯೊಂದು ಮೆಲ್ಲಗೆ ದುರಂತ ಸ್ಥಿತಿಗೆ ಕಾರಣವಾಗುವಂಥ ಚಿತ್ರವನ್ನು ಎಲ್ಲವೂ ಕಪ್ಪು ಯಾಸ ತಳೆದಂತೆ ಅನ್ನುವಂಥ ಮಾತು ಅದು ಬಿಂಬಿಸ್ತದೆ. ಮಿಷಿನ್ನಿನ ಹಿಂದೆ ಪಟೇಲರು ತಿರುಗುವಂತೆ, ಹಾಗೆ ಕೆಲಸಗಳು ಇಲ್ಲಿ ಯಾಕೆ ಅವರು ತಿರುಗಾಡ್ತಾ ಇದ್ದಾರೆ ಅಂತ ಕೇಳಿದರೆ, ಪಟೇಲರು ಕೆಲಸ ಮಾಡಿಸ್ತಾ ಇದ್ದಾರೆ, ಪಟೇಲರು ಅಭಿವೃದ್ಧಿ ಮಾಡಿಸ್ತಾ ಇದ್ದಾರೆ ಅಂತ ಊರಿನ ಕೂಸು ಕೂಡ ಹೇಳಬೇಕು. ಇದು ಪಟೇಲರು ಹೊಡೆದುಕೊಳ್ಳುವಂತಹ ಜಾಹೀರಾತಿನಂತೆಯೂ ಕೂಡ ಇದು ಕಾಣಿಸ್ತದೆ. ಇನ್ನು ಆ ಕೆಲಸ ಶುರುವಾದಾಗ
ಸ್ವಾಭಾವಿಕ ಸ್ಥಿತಿಯು ಕೂಡ ಹಳ್ಳಿನಲ್ಲಿ ಬದಲಾಗ್ತದೆ. ಅಂದರೆ ಇದುವರೆಗೂ ಇದ್ದಂಥ ಜನರ ಕಾರ್ಯದ ಸ್ಥಿತಿ ಬದಲಾದಂತೆ ಈ ಊರಿನ ಜೈವಿಕ ಸ್ಥಿತಿ ಬದಲಾಗುತ್ತದೆ ಎನ್ನುವುದನ್ನು ಕೈಗೆ ಬಾಯಿಗೆ ಟಾರು ಅನ್ನುವಂಥ ಈ ಮಕ್ಕಳ ಚಿತ್ರದ ಮೂಲಕ ಇಲ್ಲಿ ಕಂಡುಬರುವುದು. ಡಾಂಬಾರು ಬಂದು ಹಳ್ಳಿಯ ಚಲನಶೀಲತೆಯ ದಿಕ್ಕನ್ನೇ ಬದಲು ಮಾಡಿದೆ. ಸ್ವಾಭಾವಿಕ ನಡೆಯನ್ನೇ ಅದು ಬುಡಮೇಲು ಮಾಡಿದೆ. ಈ ಊರಿನ ಮಕ್ಕಳು ಎಲ್ಲ ಮಕ್ಕಳು ಮನೆ ಬಿಟ್ಟರೆ ಊರ ಮುಂದಲು ಬಂದು ಇಲ್ಲೇ ಸೇರ್ತವೆ. ದೊಡ್ಡವರು ಬಂದು ಗದರಿದಾಗ ಎತ್ತಲೋ ಸ್ವಲ್ಪ ತಿರುಗದಂತೆ ಮಾಡಿ ಮತ್ತೆ ಅಲ್ಲೇ ಸುಳಿಯುತ್ತವೆ. ಅಂದರೆ ಹುಡುಗರಿಗೆ ಬೇರೆ ಆಟಗಳಲ್ಲಿ ಅವರಿಗೆ ಧ್ಯಾನವಿಲ್ಲ. ಬದಲಿಗೆ ಹೊಸದೊಂದು ಮಿಷಿನ್ನಿನ ಹಿಂದೆ ಹೊಸ ಬಗೆಯ ಕೆಲಸಗಳಲ್ಲಿ ಬಹುಬಗೆಯಲ್ಲಿ ಸುಳಿದಾಡ್ತಾ ಇರುವಂಥ ಜನರ ಹಿಂದೆ ತಿರುಗಾಡೋದೇ ಮಕ್ಕಳಿಗೆ ಈಗ ಖುಷಿ ಅನ್ನಿಸ್ತಾ ಇದೆ. ಆದ್ದರಿಂದ ನಾವು ಅದರ ಹಿಂದೆಯೇ ತಿರುಗ್ತಾ ಇದ್ದಾವೆ. ಹಾಗಾಗಿನೇ ದೊಡ್ಡವರು ಗದರಿದಾಗ ಓಡಿದಂಗೆ ಮಾಡಿ ಮತ್ತೆ ಅಲ್ಲೇ ಸುಳಿತಾ ಇದ್ದಾವೆ. ಕತ್ತಲು ಮೂಡಿ ತುಂಬ ಹೊತ್ತಾದರೂ ಅವು ಮನೆ ಸೇರವು, ಅವು ಮನೆ ಮುಟ್ಟವು ಅನ್ನುವಂಥ ಸ್ಥಿತಿ ಭಾಳ ಮುಖ್ಯವಾದದ್ದು. ಹಾಗಾಗಿನೇ ಕತ್ತಲು ಮೂಡಿ ಹೆಚ್ಚು ಹೊತ್ತಾದರೂ ಕೂಡ, ಅಂದರೆ ಇದುವರೆಗೂ ಕೆಲಸ ಕಾರ್ಯಗಳು ಸಂಜೆಗೆ ಮುಗಿತಾ ಇದ್ದರೆ ಈಗ ಕತ್ತಲಾದರೂ ಮುಗಿಯದಂಥ ಆಧುನಿಕ ಕೆಲಸ. ಆದ್ದರಿಂದನೇ ಆ ಮುಗಿಯದಂಥ ಕೆಲಸದ ಮಧ್ಯದಲ್ಲಿ ಮಕ್ಕಳು ಹಾಗೆ ತಿರುಗ್ತಾ ಇದ್ದಾವೆ. ಆ ಮನೆ ಮುಟ್ಟದಂಥ ಮಕ್ಕಳನ್ನು ನೋಡಿದಂಥ ದೊಡ್ಡವರು 4 ಬಡಿದೇ ಅವರನ್ನು ಕರೆದೊಯ್ಯಬೇಕು. ಬಂದವರು ಸುಮ್ಮನಿರಲಾರರು. ಈ ಅದ್ಭುತವನ್ನು ಕಂಡು ಅವರು ಕೂಡ ಕ್ಷಣತ್ತಾದರೂ ಅಲ್ಲಿಯೇ ನಿಲ್ತಾರೆ. ನಿಲ್ಲದೆ ನಿಂತು ನೋಡದೆ ಹೋಗದೇ ಇದ್ದಂಥ ಗಂಡು ಹೆಣ್ಣು ಆ ಊರಿನಲ್ಲಿ ಇಲ್ಲ. ಹೈಕಳ ಕೈ ತುಂಬ ಟಾರು, ಅವು ಸುಮ್ಮನೆ ಇರಲ್ಲ. ಆ ಟಾರನ್ನು ಮುಟ್ತವೆ, ಅದನ್ನು ನೋಡ್ತವೆ. ಹಾಗಾಗಿನೇ ಎಲ್ಲವೂ ಮುಟ್ಟುವ ಮಕ್ಕಳಾದ್ದರಿಂದನೇ ಅವರ ಕೈಗಳಿಗೆಲ್ಲ ಟಾರು ಅಂಟಿದ್ದು ಕಂಡು ಬರ್ತದೆ. ಹಾಗಾಗಿನೇ ದೊಡ್ಡವರು ಮಕ್ಕಳ ಕೈ ಹಿಡಿದರೆ ಅವರ ಕೈಗೂ ಟಾರು ಮೆತ್ತಿಕೊಳ್ಳುತ್ತದೆ. ಹೀಗೆ ಟಾರು ಮೆತ್ತಿಕೊಂಡಂಥ ಮಕ್ಕಳ ಸ್ಥಿತಿಯನ್ನು ನೋಡಿದಂಥ ರಂಗಪ್ಪ, ಅದು ಯಾವನು ನಿಮಗೆ ಕಲಿಸ್ಕೊಟ್ಟಂಥ ಮೇಷ್ಟ್ರು ಅಂತ ಆ ಶಾಲೆ, ಅದು ಎಂಥದೋ ಶಾಲೆ, ನಿಮ್ಮನ್ನು ಇಲ್ಲಿ ಬಿಡುವಂಥ ಶಾಲೆ ಅಂತ ಬೈಯೋದು, ಆ ಹುಡುಗ ಅಳೋದು, ಅರ್ತಾಗ ಆ ಹುಡುಗನ ಬಾಯಿಗೆ ಅವರು ಏಟು ಕೊಡೋದು. ಆಗ ಏಟು ಕೊಟ್ಟಂಥ ಹುಡುಗ ಅಳುತ್ತಾ ಆ ಬಾಯಿಗೆ ತನ್ನ ಕೈಯನ್ನು ಹಿಡಿದುಕೊಂಡಾಗ ಬಾಯಿ ಬಂದಾಗದ್ದು. ರಂಗಪ್ಪನ ಮಗನ ಕೈಗಳ ಟಾರು ಬಾಯಿಗೆ ಬಂದು ಬಾಯಿ ಬಿಡದಂತಾದಂಥ ದುರಂತ ಸ್ಥಿತಿ, ಬಾಯಿ ಬಿಡದಂತಾದಂಥ ಸ್ಥಿತಿಯ ಜೊತೆಗೆ ಅಳುವು ನಿಂತದಂಥ ಸ್ಥಿತಿ. ಇದು ಒಂದು ಜೈವಿಕ ರೀತಿಯೊಂದು ಹೇಗೆ ದುರಂತದ ಚಿತ್ರಕ್ಕೆ ಕಾರಣವಾಗ್ತದೆ ಅನ್ನೋದಕ್ಕೆ ಮುನ್ಸೂಚನೆಯಂತೆ, ಅಂದರೆ ಜೈವಿಕ ಸ್ಥಿತಿಗೆ ಹೇಗೆ ಅದು ಒಂದು ರೀತಿಯ ಅಪಾಯಕಾರಿ ಅನ್ನುವಂಥ ಚಿತ್ರವನ್ನು ಈ ಸಂಗತಿ ಹೇಳ್ತದೆ. ಇನ್ನು ಮಕ್ಕಳ ರೂಪವಾದಂಥ ಅದಾದರೆ, ಇನ್ನು ಮನೆಯ ಸ್ವರೂಪವನ್ನು ಚಿತ್ರಿಸುವಂಥ ಹೆಣ್ಣು ಮಕ್ಕಳ ಕೈಯಲ್ಲಿ ಟಾರಿನ ಬಹುರೂಪ ಅನ್ನುವಂಥ ರೂಪವನ್ನು ಕೂಡ ಇಲ್ಲಿ ನೋಡ್ಬೋದು. ಹೆಣ್ಣು ಮಕ್ಕಳು ಕೆಲಸ ಮಾಡುವಾಗ ಹಿಂದೆ ಕೃಷಿಕ ವಸ್ತುವನ್ನು ಒಯ್ತಾ ಇದ್ದರು. ಈಗ ಟಾರ್ನಲ್ಲಿ ಕೆಲಸ ಮಾಡೋದ್ರಿಂದ, ಡಾಂಬಾರು ಕೆಲಸ ಮಾಡೋದ್ರಿಂದನೇ ಆ ಕೆಲಸ ಬಿಟ್ಟು ಹೇಳುವಾಗ ಟಾರು ಉಂಡೆ ಮಾಡಿ ತಕ್ಕೊಂಡು ಹೋಗ್ತಾ ಇದ್ದಾರೆ. ಇದು ಭಾಳ ವಿಶಿಷ್ಟವಾದದ್ದು. ಟಾರನ್ನು ಉಂಡೆ ಮಾಡಿ ಮನೆಗೆ ಒಯ್ಯೋದು. ಯಾಕೆ ಟಾರನ್ನು ಉಂಡೆ ಮಾಡಿ ಮನೆಗೆ ಒಯ್ತಾ ಇದ್ದಾರೆ ಅಂತ ಕೇಳಿದರೆ, ಯಾವಳೋ ಒಬ್ಬಳು ತೂತು ಮಡಿಕೆಗೆ ಟಾರು ಮೆತ್ತಿದಳು. ಆಗ ಟಾರು ಮೆತ್ತಿದೊಡನೆ ಏಕ್ದಮ್ ನಿಂತೋಯ್ತು. ಅದೊಂದು ಟಾರು ಮಾಡಿದ ಪವಾಡ. ಯಾವಾಗ ಟಾರು ಈ ಪವಾಡವನ್ನು ಮಾಡಿತೋ ಮನೆಯ ತೂತು ಮಡಿಕೆಗಳಿಗೆಲ್ಲ ಟಾರು ಬೇಕಾಯಿತು. ಆದ್ದರಿಂದನೇ ಟಾರನ್ನು ಅವರು ಉಂಡೆ ಮಾಡಿ ಹೊತ್ತೊಯ್ಯುತ್ತಿದ್ದಾರೆ. ಇದರಿಂದಾಗಿ ಟಾರು ಅನ್ನುವಂಥದ್ದು ಈಗ ರಸ್ತೆ ಮೇಲೆ ಇಲ್ಲ. ಈಗ ಟಾರು ಅನ್ನುವಂಥದ್ದು ಮನೆಗೆ
ಮನೆಯೇ ಮತ್ತು ಓಣಿಯ ಮೂಲೆಗೆ ಅದು ಚಲಾವಣೆಗೆ ಬಂತು. ರಸ್ತೆಯಲ್ಲಿ ನಿಲ್ಲಬೇಕಾದ ಟಾರು ಈಗ ಚಲಿಸುವ ಟಾರಾಗಿ ಮಾರ್ಪಾಡಾಯಿತು. ಹೀಗೆ ತಂದಿಟ್ಟಿರುವಂಥ ಟಾರು ಮನೆಯಲ್ಲಿ ಹೇಗಾಯಿತು ಅಂದರೆ, ಹಿಂದೆ ಪದಾರ್ಥಗಳನ್ನು ಸಂಗ್ರಹಿಸುವಂತೆ ಈಗ ಹೆಣ್ಣು ಮಕ್ಕಳು ಟಾರನ್ನು ಸಂಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಪಕ್ಕದ ಮನೆಯಾಕೆ ಬಂದು ಟಾರನ್ನು ಈಸಿಕೊಳ್ಳುವಷ್ಟು, ಕಡ ಪಡೆಯುವಷ್ಟು ಚಲಾವಣೆಯನ್ನು ಟಾರು ಪಡೆದಿದೆ ಅನ್ನೋದು ಬಹಳ ಮುಖ್ಯವಾದಂಥ ವಿವರ. ಹಾಗಾಗಿನೇ ಒಟ್ಟಾರೆ ಆಧುನಿಕತೆ ಅನ್ನುವಂಥದ್ದು ತಂದಂಥ ಪ್ರಮುಖ ಬದಲಾವಣೆಗಳನ್ನು ಈ ರೀತಿ ನಾವು ಗಮನಿಸ್ಬೋದು. ಈ ಟಾರು ಅನ್ನುವಂಥದ್ದು ಊರಿನ ನೈಸರ್ಗಿಕ ರೂಪವನ್ನು ಬದಲು ಮಾಡಿತು. ಟಾರು ಅನ್ನುವಂಥದ್ದು ಊರಿಗೆ ದೊಡ್ಡ ಮಿಷಿನ್ಗಳನ್ನು ಅದು ಬಿಟ್ಟಿತು. ಹಾಗಾಗಿನೇ ಮಿಷಿನ್ಗಳು ಮಾಡಿದಂಥ ಈ ಧೂಳಿನಿಂದ ಜನರ ಯಾಸಗಳು ಬದಲಾಯಿತು. ಜನರೆಲ್ಲ ಕಪ್ಪು ಟಾರಿನಂತೆಯೇ ಬದಲಾದರು. ಅಂದರೆ ಜನರೆಲ್ಲ ಯಾಂತ್ರಿಕವಾದರು. ಮಕ್ಕಳ ಆಟದ ಸ್ವರೂಪಗಳೆಲ್ಲವೂ ಅಲ್ಲಿ ಬದಲಾದವು. ಅಂದರೆ ಜೈವಿಕ ಆಟಗಳು ಬದಲಾಗಿ ಯಾಂತ್ರಿಕ ಟಾರಿನ ಸುತ್ತಲೇ ಮಕ್ಕಳು ಓಡಾಡುವಂತಾದರು. ಮಹಿಳೆಯರು ಆ ಯಾಂತ್ರಿಕತೆಯ ನಡುವೆಯೂ ಕೂಡ ಸುವಿ ಬಾ ಬಸವಯ್ಯ ಅನ್ನುವಂಥ ಹಾಡನ್ನು ಹಾಡ್ತಾ ಇದ್ದಂಥ ಒಂದು ಸಣ್ಣ, ಅಂದರೆ ಯಾಂತ್ರಿಕತೆಯ ನಡುವೆ ಜಾನಪದವನ್ನು ಉಳಿಸ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ಅಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಹಾಗೆ ಒಟ್ಟಾರೆ ಡಾಂಬರು ಅಥವಾ ಟಾರು ಊರಿಗೆ ತಂದಂಥ ಬದಲಾವಣೆಯನ್ನು ಈ ರೀತಿ ಗ್ರಹಿಸ್ಬೋದು. ಪಟೇಲರೇ ಮಿಷಿನ್ನಿನ ಹಿಂದೆ ಕೈಕಟ್ಟಿ ಓಡಾಡುವಂಥದ್ದು ಇದೊಂದು ವಿಶಿಷ್ಟವಾದ ಬದಲಾವಣೆ. ಹಿಂದೆ ಪಟೇಲರ ಸುತ್ತ ಜನ ಕೈಕಟ್ಟಿ ಓಡಾಡ್ತಾ ಇದ್ದರೆ, ಈಗ ಪಟೇಲರೇ ಆ ಮಿಷಿನ್ನಿನ ಎದುರು ಓಡಾಡ್ತಾ ಇದ್ದಂಥ ಸಂಗತಿ. ಇನ್ನು ಮಕ್ಕಳ ಕೈಗೆ ಬಾಯಿಗೆ ಆಟದ ಸಾಮಾನುಗಳು, ಊಟಗಳು ಮೆತ್ತಿದರೆ, ಈಗ ಮಕ್ಕಳ ಕೈ ಬಾಯಿಗೆ ಟಾರು ಮೆತ್ತಿಕೊಳ್ಳುವಂಥ ಸ್ಥಿತಿ ಬಂದದ್ದು. ಟಾರು ಅಥವಾ ಡಾಂಬರು ಇಲ್ಲಿ ಈ ಊರಿಗೆ ರಸ್ತೆಗೆ ಮಾತ್ರ ಬರಲಿಲ್ಲ. ಟಾರು ಅಥವಾ ಡಾಂಬಾರು ಅನ್ನುವಂಥದ್ದು ಈ ಊರಿಗೆ, ಈ ಊರಿನ ಓಣಿಗೆ, ಈ ಊರಿನ ಮನೆಗೂ ಕೂಡ ಚಲಾವಣೆಯನ್ನು ಪಡೀತು ಅನ್ನುವಂಥ ಒಂದು ಸಂಗತಿ. ಯಾಕಂತಂದರೆ ಅದೊಂದು ಪವಾಡ ಆಯಿತು. ಹೆಣ್ಣು ಮಗಳು ಮಾಡಿದಂಥ ಆ ತೂತು ಬಿದ್ದ ಮಡಕೆಯನ್ನು ಏಕ್ದಮ್ ನಿಲ್ಲಿಸಿದಂಥ ಆ ಸ್ಥಿತಿಯಿಂದ ಅದೊಂದು ಪದಾರ್ಥದಂತೆ ಸಂಗ್ರಹಗೊಳ್ಳತೊಡಗಿತು. ಅದನ್ನು ಈಸಿಕೊಳ್ಳುವಷ್ಟು, ಅಂದರೆ ಕಡ ಪಡೆಯುವಷ್ಟು ಅದು ಚಲಾವಣೆಯನ್ನು ಪಡೀತು ಅನ್ನುವಂಥದ್ದು. ಈ ಥರದಲ್ಲಿ ಆ ಡಾಂಬರು ಅನ್ನುವಂಥದ್ದು ಊರಿನ ಭೌಗೋಳಿಕತೆಯನ್ನು, ಊರಿನ ಯಾಂತ್ರಿಕತೆಯನ್ನು, ಊರಿನ ಜೈವಿಕ ಸ್ವರೂಪವನ್ನು ಅದು ಹೇಗೆ ಚಿತ್ರಣಗೊಳಿಸ್ತು, ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಅದು ಪಲ್ಲಟಗೊಳಿಸ್ತು ಅನ್ನೋದನ್ನು ಈ ಸೆಷನ್ನಿನ ಮೂಲಕ ನಾವು ನೋಡಬಹುದು. ಕೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.